ಹಾಯ್ ಎವ್ರಿವನ್. ಮೊನ್ನೆ ಹಾಸ್ಪಿಟಲ್ ಅಲ್ಲಿ ಡ್ಯೂಟಿ ಮಾಡ್ತಿರುವಾಗ ಒಂದು ತಾಯಿ ಮಗುಗೆ ಫಿಟ್ಸ್ ಬಂದಿದೆ ಅಂತ ಕರ್ಕೊಂಡ್ ಬರ್ತಾರೆ. ಹಿಸ್ಟ್ರಿ ತಗೊಂಡಾಗ ನೋಡಿದ್ರೆ ಅವರು ಎಲೆ ಮೇಲೆ ಕರ್ಪೂರವನ್ನು ಡಿಸಾಲ್ವ್ ಮಾಡ್ಬಿಟ್ಟು ಮಗುಗೆ ಮೈಗೆ ಸವರ್ತಾ ಇರ್ತಾರೆ, ಕೋಲ್ಡ್ ಕಾಫ್ ಆಗಿದೆ ಅನ್ಬಿಟ್ಟು. ಅದೇ ಅವರು ಕೊಕೊನಟ್ ಆಯಿಲ್ ಒಳಗೂ ಕೂಡ ಕರ್ಪೂರನ ಡಿಸಾಲ್ವ್ ಮಾಡ್ಬಿಟ್ಟು ಮಗುಗೆ ಹಚ್ಚೋದಕ್ಕೆ ಪಕ್ಕದಲ್ಲಿ ಇಟ್ಟಿರ್ತಾರೆ. ಅದೇ ಮೂಮೆಂಟ್ ಅಲ್ಲಿ ಮಗು ಆಕ್ಸಿಡೆಂಟ್ಲಿ ಅದನ್ನ ಕನ್ಸ್ಯೂಮ್ ಮಾಡ್ಕೊಂಡಿರುತ್ತೆ. ಈಗ ನೀವು ಕರ್ಪೂರದಿಂದ ಈ ತರ ಆಗ್ಬೋದಾ ಅಂತ ಕೇಳಿದ್ರೆ ಹೌದು. ಕರ್ಪೂರ ಒಂದು ನ್ಯೂರೋಟಾಕ್ಸಿನ್ ಆಗಿರೋದ್ರಿಂದ ಹಾಗೂ ಅದರದ್ದು ಡೋಸ್ ಮಿನಿಮಲ್ ತಗೊಂಡ್ರು ಕೂಡ ಸೀಜರ್ಸ್ ಅದೇ ಫಿಟ್ಸ್ ಬರೋ ಚಾನ್ಸಸ್ ಹೈ ಇರುತ್ತೆ. ಅದು ಕೂಡ 5 to 30 ಮಿನಿಟ್ಸ್ ಒಳಗಡೆನೆ ನೀವು ಈ ಸಿಂಪ್ಟಮ್ಸ್ ನ ಮಕ್ಕಳಲ್ಲಿ ನೋಡಬಹುದು. ಕೆಲವೊಂದು ಸಲ ಸ್ಕಿನ್ ಮೇಲೆ ಬಹಳ ಸಲ ಅಪ್ಲೈ ಮಾಡ್ತಿರೋದ್ರಿಂದನೂ ಡ್ರೈನೆಸ್ ಆಗಿರ್ಬೋದು, ಇಲ್ಲ ರೆಡ್ನೆಸ್ ಕೂಡ ಆಗೋ ಚಾನ್ಸಸ್ ಮಕ್ಕಳಲ್ಲಿ ಇರುತ್ತೆ. ತುಂಬಾ ಸಲ ಅದನ್ನ ಸ್ಮೆಲ್ ತಗೊಳೋದ್ರಿಂದನೂ ಕೂಡ ಟಾಕ್ಸಿಸಿಟಿ ಲೆವೆಲ್ ಹೈ ಆಗೋ ಚಾನ್ಸಸ್ ಇರೋದ್ರಿಂದ US ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅವರು ಯಾವುದೇ ಕಮರ್ಷಿಯಲಿ ಅವೈಲಬಲ್ ಪ್ರಾಡಕ್ಟ್ಸ್ ಒಳಗೆ ಕರ್ಪೂರ ಬಳಸಿದ್ದಾರೆ ಅಂದ್ರೆ ಅದು ಲೆಸ್ ದನ್ 11% ಕಾನ್ಸಂಟ್ರೇಷನ್ ಒಳಗಡೆನೆ ಇರಬೇಕು ಅಂತ ಸ್ಟ್ರಿಕ್ಟ್ ಆಗಿ ರೆಕಮೆಂಡೇಶನ್ ಕೂಡ ಮಾಡಿದ್ದಾರೆ. ಅದಕ್ಕಾಗಿ ಮೇನ್ಲಿ ಚಿಕ್ಕ ಮಕ್ಕಳು ಇರುವ ಮನೆಯಲ್ಲಿ ಅವರಿಗೆ ಕೈಗೆ ಸಿಗುವಷ್ಟು ಜಾಗದಲ್ಲಿ ಈ ತರ ಸಬ್ಸ್ಟೆನ್ಸಸ್ ನ ಇಡೋದಕ್ಕೆ ಹೋಗ್ಬೇಡಿ. ಹಾಗೆ ಬೈ ಮಿಸ್ಟೇಕ್ ಆಗಿ ಕೂಡ ಪ್ರಾಕ್ಟೀಸ್ ನ ಮಾಡೋದಕ್ಕೆ ಹೋಗ್ಬೇಡಿ.